ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. 28 ನವೆಂಬರ್ 2025 ದಿನದ ದಿನ ಭವಿಷ್ಯವನ್ನ ನಾವು ಇವಾಗ ನೋಡೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಒಂದು ಹೊಸ ಬಿಗಿನಿಂಗ್ ಅಂತ ಹೇಳ್ಬೋದು. ಎನರ್ಜೆಟಿಕ್ ಆಗಿ ವರ್ಕ್ ನ ಸ್ಟಾರ್ಟ್ ಮಾಡ್ತೀರಾ. ಕ್ವಿಕ್ ರಿಸಲ್ಟ್ಸ್, ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಸಣ್ಣ ಪುಟ್ಟ ಓಡಾಟಗಳಾಗ್ಬಹುದು. ಸ್ವಲ್ಪ ದಿನದ ಅಂತ್ಯದಲ್ಲಿ ಸ್ವಲ್ಪ ದೇಹಕ್ಕೆ ಆಲಸ್ಯ ಆಗುವಂಥದ್ದು, ದೇಹಕ್ಕೆ ಮೈಕೈ ನೋವುಗಳು ಆಗುವಂಥದ್ದು, ಈ ತರದ ಅವಕಾಶಗಳು ಇರ್ತವೆ. ಇನ್ನು ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಫ್ಯಾಮಿಲಿ ಮ್ಯಾಟರ್ಸ್ ಸೆಟ್ಲ್ ಆಗ್ತವೆ. ಯಾವ್ದಾದ್ರು ಫ್ಯಾಮಿಲಿನಲ್ಲಿ ಇಶ್ಯೂಸ್ ಇತ್ತು ಅಂತ ಅಂದ್ರೆ ಅವು ಸೆಟ್ಲ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾದ್ರೆ ಆದ್ರೆ ವರ್ಕ್ ಪ್ಲೇಸ್ ನಲ್ಲಿ ಮಾತ್ರ ಪೇಷನ್ಸ್ ತುಂಬಾ ಸ್ಲೋ ಆಗಿ ತುಂಬಾ ನಿಧಾನಕ್ಕೆ ಆಗ್ತವೆ. ಹೆಲ್ತ್ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ನೀವು ಮಾಡ್ಬೇಕು ಅಂತ ಅನ್ಕೊಂಡಿರೋ ಎಲ್ಲ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಂದು ದೊಡ್ಡ ಮಟ್ಟದ ಬದಲಾವಣೆಯ ದಿನ ಇವತ್ತು ಅಂತ ಹೇಳ್ಬೋದು. ನಿಮ್ಮ ಆಫೀಸ್ ನಲ್ಲಿ ಏನಾದ್ರು ನೀವು ಮಾತಾಡ್ಕೊಂಡು ನಿಮ್ಮ ಹೈಕ್ ಮಾಡಿಸ್ಕೊಳ್ಬೇಕು, ಸ್ಯಾಲರಿ ಹೈಕ್ ಮಾಡಿಸ್ಕೊಳ್ಬೇಕು, ಪೊಸಿಷನ್ ಕೇಳ್ಬೇಕು, ಆ ತರದ ಆಪರ್ಚುನಿಟಿ ಏನಾದ್ರು ಇದ್ರೆ ಇವತ್ತು ಕೇಳ್ಕೊಂಡ್ಬಿಡಿ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಕಲೀಗ್ ಏನಿದ್ದಾರೆ, ನಿಮ್ಮ ಹೈಯರ್ ಆಫೀಸರ್ಸ್ ಏನಿದ್ದಾರೆ, ಅವ್ರು ನಿಮ್ಗೆ ಸಪೋರ್ಟ್ ಗೆ ಬರ್ತಾರೆ ಇವತ್ತು ಅಂತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಂದು ಕೆರಿಯರ್ ಬೂಸ್ಟ್ ಆಗುವಂತಹ ಸಮಯ ಇದು. ಹಳೆಯ ಯಾವುದೇ ಪೆಂಡಿಂಗ್ ವರ್ಕ್ಗಳು ಯಾವ್ದಿದ್ರು ಇವತ್ತು ಕಂಪ್ಲೀಟ್ ಆಗುತ್ತೆ. ಹಾಗೇನೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಕ್ ಆಗಿರುವಂತಹ ದಿನ ಅಂತ ಹೇಳ್ಬಹುದು. ಹಾಗೇನೆ ಒಂದು ಮಧ್ಯಾಹ್ನದ ನಂತರ ಸ್ವಲ್ಪ ಬೆಟರ್ ಡೇ ಅಂತ ಅನ್ನಿಸ್ಬಹುದು. ಅನ್ಕೊಂಡಿರುವಂತಹ ಕೆಲಸಗಳು ಈಸಿಯಾಗಿ ಆಗ್ತಾ ಹೋಗ್ತವೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇವತ್ತು ಇರೋದೇ ಇಲ್ಲ. ನೀವು ಅನ್ಕೊಂಡಿರುವಂತಹ ಕೆಲಸಗಳು ಯಾವುದು ಇವತ್ತು ನಿಮ್ ಕೈಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ರಿಲೇಶನ್ಶಿಪ್ ವಿಚಾರದಲ್ಲೂ ಅಷ್ಟೇ ಸುಮಾರು ಅಡೆತಡೆಗಳು. ನೀವೇನಾದ್ರೂ ಯಾರಾದ್ರೂ ಇಷ್ಟಪಡ್ತಿದ್ರೆ ಅದರಲ್ಲೂ ಲವ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಒಂದು ವರ್ಕ್ ಪ್ಲೇಸ್ ನಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರುವಂತದ್ದು. ಹಾಗೇನೆ ಕೋರ್ಟು ಕಚೇರಿ ವ್ಯವಹಾರಗಳೇನಾದ್ರೂ ಇದ್ರೆ ಅವು ತುಂಬಾ ಈಸಿಯಾಗಿ ಮುಂದುವರಿತವೆ. ಒಳ್ಳೆಯ ಸುಖ ಭೋಜನ, ಒಳ್ಳೆಯ ನಿಮ್ಗೆ ಇಷ್ಟಪಡುವಂತ ಆಹಾರವನ್ನ ಸೇವಿಸೋದಕ್ಕೆ ಅವಕಾಶ ಇರುವಂತಹ ದಿನ. ಹಾಗೇನೆ ಒಳ್ಳೆ ತುಂಬಾ ನಿದ್ದೆ ಮಾಡೋದಕ್ಕೆ ಕೂಡ ಇವತ್ತು ಅವಕಾಶ ಇರುತ್ತೆ. ಸೊ ರೆಸ್ಟ್ ಸಿಗುತ್ತೆ ಬಾಡಿಗೆ ಅಂತ ಹೇಳ್ಬೋದು. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಬಿಸ್ನೆಸ್ ನಲ್ಲಿ ಗ್ರೋತ್ ಆಗುವಂತಹ ಸಮಯ ಇದು. ಹಣಕಾಸಿನ ಹರಿವು ಹೆಚ್ಚಾಗುತ್ತೆ. ಒಂದು ಹೊಸ ಗುಡ್ ನ್ಯೂಸ್ ಅಂತ ಏನ್ ಹೇಳ್ತೀವಿ ಅದನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ದಿನ. ಲವ್ ಲೈಫ್ ಪಾಸಿಟಿವ್ ಆಗಿ ಹೋಗುತ್ತೆ. ವೈವಾಹಿಕ ಜೀವನ ಕೂಡ ಇವತ್ತು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಂದು ಟ್ರಾನ್ಸ್ಫರ್ಮೇಶನ್, ಏನೋ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫರ್ಮೇಶನ್ ಆಗುವಂತಹ ಒಂದು ದಿನ. ಎಮೋಷನಲ್ ಕ್ಲಾರಿಟಿ ಸಿಗುತ್ತೆ. ಯಾವ್ದಾದ್ರು ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಇನ್ಸಿಡೆಂಟ್ ಗಳು ನಡೀತವೆ. ಅದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ ಹೇಳ್ಬೋದು. ಆರೋಗ್ಯ ಕೂಡ ನಿಮ್ಗೆ ಇವತ್ತು ಸಪೋರ್ಟಿವ್ ಆಗಿ ಇರುತ್ತೆ ಅಂತ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ನೀವು ಯಾವ್ದಾದ್ರು ಹೊರಗಡೆ ಹೋಗಿ ಅಲ್ಲಿ ನಿಮ್ಮ ದೇಹವನ್ನ ಆಲಸೆ ಮಾಡ್ಕೊಂಡು ದೇಹಕ್ಕೆ ನೋವಾಗಿ ವಾಪಸ್ ಬರುವಂತದ್ದು, ಎದ್ದು ಬಿದ್ದು ಮಾಡ್ಕೊಂಡು ಕೈಕಾಲುಗಳಿಗೆ ನೋವು ಮಾಡ್ಕೊಳ್ಳುವಂತ ದಿನ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಇವತ್ತು ಹೆಚ್ಚಿನ ಗಮನ ಇರಬೇಕು. ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ ಏನಿರ್ತಾರೆ ಅವರು ನಿಮ್ಗೆ ಖಂಡಿತ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನೀವು ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ. ಅದಕ್ಕೆ ಸರಿಯಾದ ರೆಕಗ್ನಿಷನ್ ಸಿಗುತ್ತೆ. ಫ್ಯಾಮಿಲಿನಲ್ಲಿ ಸ್ವಲ್ಪ ಇವತ್ತು ಮನಸ್ತಾಪಗಳು, ವಾಗ್ವಾದಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಮಾತುಕತೆಗಳು, ಅದರಿಂದ ಮಾನಸಿಕವಾದಂತಹ ಕಿರಿಕಿರಿ ಆಗೋದಕ್ಕೆ ಅವಕಾಶ ಇರುವಂತಹ ದಿನ ಅಂತ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಒಂದು ಹೊಸ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಆ ಕೆಲಸ ಸ್ಟಾರ್ಟ್ ಆಗೋದಕ್ಕೆ ಅವಕಾಶ ಇರುವಂತದ್ದು. ಹಾಗೇನೆ ಮೀಡಿಯಾದಲ್ಲಿ ಕೆಲಸ ಮಾಡುವಂತವ್ರಿಗೆ, ಒಂದು ಕ್ರಿಯೇಟಿವ್ ವರ್ಕ್ ಮಾಡುವಂತವ್ರಿಗೆ ಈ ದಿನ ಒಳ್ಳೆಯದು ಅಂತ ಹೇಳ್ಬಹುದು. ಹಾಗೇನೆ ಹೆಲ್ತ್ ಕೂಡ ಗುಡ್ ಆಗಿರುವಂತಹ ದಿನ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮದ ಅವಶ್ಯಕತೆ ಇರುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಹೆಚ್ಚು ಮುಂದೆ ಏನಾಗುತ್ತೆ ಅಂತ ಊಹೆ ಮಾಡಿ ಆ ಊಹೆಗೆ ತಕ್ಕಂತೆ ನೀವು ಕೆಲಸಗಳನ್ನ ಮಾಡ್ತಾ ಹೋಗ್ತೀರಾ. ಅದರಿಂದ ನಿಮ್ಗೆ ಲಾಂಗ್ ಟೈಮ್ ಪ್ಲಾನಿಂಗ್ ಅಂತ ಏನ್ ಹೇಳ್ತೀವಲ್ಲ ಅದು ಆಗೋದಕ್ಕೆ ಅವಕಾಶ ಇರುತ್ತೆ. ಹಣದ ಹರಿವು ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ನೀವು ಅಂದುಕೊಂಡಂತಹ ಪ್ರತಿಫಲ ನಿಮ್ಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಇದಾಗಿತ್ತು 28 ನವೆಂಬರ್ 2025 ದಿನದ ದಿನ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ.